ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೂಪರ್ ಆಗಿರುವಂತಹ ಚಿಕನ್ ಶವಾಯ ರೆಸಿಪಿ ಜೊತೆ ಬಂದಿದ್ದೀನಿ. ಓವನ್ ಏನು ಬೇಡ, ಸಿಂಪಲಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಹಾಗಾದರೆ ಬನ್ನಿ ನಮಗೆ ಇವತ್ತಿನ ರೆಸಿಪಿ ಶುರು ಮಾಡೋಣ. ಇದಕ್ಕೋಸ್ಕರ ನಾನಿಲ್ಲಿ ಒಂದು 15 ಕಾಶ್ಮೀರಿ ಮೆಣಸನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಫುಲ್ಲು ಕುದಿ ಬಂದಿರುವಂತಹ ನೀರನ್ನು ಹಾಕಬೇಕು. ಹಾಕಿ ಒಂದು 10 ರಿಂದ 15 ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೋಸ್ಕರ ಇಡೋಣ. ಇದು ಫುಲ್ ಬಿಸಿ ಇದೆ, ಇದ್ರದ್ದು ಬಿಸಿ ಎಲ್ಲ ಹೋಗಿ ಸ್ವಲ್ಪ ಸಾಫ್ಟಾಗಿ ಆಗಲಿ, ಅಲ್ಲಿಗಂಟ ಇದನ್ನ ಇಡೋಣ. ಈಗ ನಾನು ಇದಕ್ಕೆ ಬೇಕಾಗಿರುವಂತಹ ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೋಸ್ಕರ ಫುಲ್ ಚಿಕನು ತಗೊಳ್ತಾರೆ. ನಾನಿಲ್ಲಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೀನಿ. 1.5 kg ಚಿಕನ್ ಇದೆ. ಚಿಕನ್ ಪೀಸಸ್ಗಳನ್ನ ಈ ಥರ ಕಟ್ ಮಾಡ್ಕೊಳ್ಳಿ, ಆಗ ಮಸಾಲೆ ಎಲ್ಲ ಇದರೊಳಗಡೆ ಹಿಡಿಯುತ್ತೆ. ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು 2 ಟೊಮೆಟೊವನ್ನು ತಗೊಂಡಿದ್ದೀನಿ. ಹಾಗೆ ಒಂದು 2 ಬೆಳ್ಳುಳ್ಳಿ ಫುಲ್ಲಾಗಿ ತಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜಲ್ಲಿರುವಂಥ ಶುಂಠಿಯನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಸೈಜಲ್ಲಿರುವಂತಹ 8 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಪೀಸಾಗಿ ಕಟ್ ಮಾಡಿ ಹಾಕಿ. ಹಾಗೆ ನಾವು 10 ನಿಮಿಷಗಳ ಕಾಲ ನೆನೆಸಿಟ್ಟಿರುವಂತಹ ಕಾಶ್ಮೀರಿ ಮೆಣಸನ್ನು ಇವಾಗ ಹಾಕ್ತಾ ಇದ್ದೀನಿ. ಫುಲ್ಲಾಗಿ ಸಾಫ್ಟಾಗಿ ಬಂದಿದೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗಲೇ ಹಾಕಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಪೇಸ್ಟಾಗಿ ಬರೋ ಥರ ಮಿಕ್ಸಿ ಮಾಡ್ಕೊಳ್ಳಿ. ತರಿಯಾಗಿ ಇರಬಾರ್ದು ನೋಡಿ, ಈ ಥರ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ಈ ಮಸಾಲೆಯನ್ನು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇದನ್ನು ಒಂದು 2 ಗಂಟೆಗಳ ಕಾಲ ಆದರೂ ರೆಸ್ಟ್ ಮಾಡಲಿಕ್ಕೋಸ್ಕರ ಇಡಬೇಕು. ಇಲ್ಲಾಂದರೆ ನೀವು ನೈಟ್ ಮಾಡಿ ಮತ್ತೆ ಮಾರನೇ ಬೆಳಿಗ್ಗೆ ಮಾಡಿದ್ರೆ ಸಾಕು, ಫ್ರಿಜ್ಜಲ್ಲಿಟ್ಟು ಬೆಳಿಗ್ಗೆ ಮಾಡಿದ್ರೂ ಸಾಕು. ಈಗ ನೋಡಿ, ನಾನೊಂದು 2 ಗಂಟೆಗಳ ಕಾಲ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಇಲ್ಲಾಂದರೆ ಹೊರಗಡೆ ಬೇಕಾದರೂ ಇಡ್ಬೋದು, ಏನೂ ತೊಂದರೆ ಇಲ್ಲ. ಆದರೂ ಒಂದು 2 ಗಂಟೆಗಳ ಕಾಲ ಆದರೂ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು, ಅದಕ್ಕೋಸ್ಕರ ಬಿಡಬೇಕು. ಈಗ ಒಂದು 2 ಗಂಟೆ ಆದಮೇಲೆ ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಕು, ಜಾಸ್ತಿ ಹಾಕೋದು ಬೇಡ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ನಾವು ಮಸಾಲೆ ಹಾಕಿಟ್ಟಿರುವಂತಹ ಎಲ್ಲ ಚಿಕನ್ ಪೀಸಸ್ಗಳನ್ನು ಕೂಡ ಕುಕ್ಕರ್ಗೆ ಹಾಕಬೇಕು. ಎಲ್ಲ ಪೀಸಸ್ಗಳನ್ನು ಈಗ ಹಾಕಿದ್ದೀನಿ. ಹಾಗೆ ಪಾತ್ರೆಯಲ್ಲಿ ಉಳಿದಿರುವಂಥ ಮಸಾಲೆ ಏನಾದರೂ ಬಾಕಿ ಇದ್ದರೆ ಅದನ್ನು ಕೂಡ ಹಾಕಿ 2 ವಿಷಲ್ ಬರೆಸ್ಕೋಬೇಕು. ಅಲ್ಲಿಗಂಟ ನಾವು ಇದನ್ನು ಕುಕ್ ಮಾಡಬೇಕು. 2 ವಿಷಲ್ ಸಾಕು, ಜಾಸ್ತಿ ಬೇಡ. ಈಗ ನೋಡಿ, 2 ವಿಷಲ್ ಆಗಿದೆ. ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದರಿಂದ ಪೀಸಸ್ಗಳನ್ನ ಮಾತ್ರ ಸಪ್ರೇಟ್ ಮಾಡಬೇಕು. ಮಸಾಲೆ ತೆಗಿಯೋಕ್ಕೆ ಹೋಗಬೇಡಿ, ಬರೀ ಚಿಕನ್ ಪೀಸಸ್ಗಳನ್ನ ಮಾತ್ರ ಸಪ್ರೇಟ್ ಮಾಡಿ.
ಈಗ ಒಂದು ಕಡಾಯಲ್ಲಿ ಚಿಕನ್ ಫ್ರೈ ಮಾಡಲಿಕ್ಕೋಸ್ಕರ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಚಿಕನ್ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕಿ ನಾವು ತೆಗೆದಿಟ್ಟಿರುವಂತಹ ಚಿಕನ್ ಪೀಸಸ್ಗಳನ್ನು ಈಗ ಎಣ್ಣೆ ಬಿಸಿ ಆದಮೇಲೆ ಹಾಕಿ ಫ್ರೈ ಮಾಡಿ ತೆಗಿಬೇಕು. ಈಗ ಇದು ಒಂದು ಸೈಡ್ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ ತೆಗೀರಿ. ಹಾಗೆ ಉಳಿದಿರುವಂತಹ ಎಲ್ಲ ಚಿಕನ್ ಪೀಸಸ್ಗಳನ್ನು ಕೂಡ ಫ್ರೈ ಮಾಡಿ, ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಫ್ರೈ ಆಗಿ ಬಂದಿದೆ, ಇಷ್ಟಾದರೆ ಸಾಕು. ಈಗ ನಾವು ಇದನ್ನು ಇದರಿಂದ ತೆಗಿಯೋಣ. ಹಾಗೆ ಉಳಿದಿರುವಂತಹ ಎಲ್ಲ ಚಿಕನ್ ಪೀಸಸ್ಗಳನ್ನು ಕೂಡ ಫ್ರೈ ಮಾಡಿ ತೆಗಿಯೋಣ. ಎಲ್ಲ ಪೀಸಸನ್ನು ಫ್ರೈ ಮಾಡಿ ತೆಗೆದಿದ್ದಾಯಿತು. ಈಗ ಅದೇ ಎಣ್ಣೆಗೆ ನಾವು ಕುಕ್ಕರಲ್ಲಿ ಬಾಕಿ ಇರುವಂತಹ ಮಸಾಲೆಯನ್ನು ಹಾಕಿ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಬೇಕು, ಅಲ್ಲಿಗಂಟ ನಾವು ಇದನ್ನು ಕುಕ್ ಮಾಡಬೇಕು. ಈ ಗ್ರೇವಿ ಈಗ ಲೂಸ್ ಆಗಿದೆ, ಇದು ಸ್ವಲ್ಪ ತಿಕ್ಕಾಗಿ ಬರಬೇಕು, ಅಲ್ಲಿಗಂಟ ಇದನ್ನು ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ತಿಕ್ಕಾಗಿ ಬಂದಿದೆ, ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನಾವು ಫ್ರೈ ಮಾಡಿಟ್ಟಿರುವಂತಹ ಎಲ್ಲ ಚಿಕನ್ ಪೀಸಸ್ಗಳನ್ನು ಕೂಡ ಈ ಮಸಾಲೆಗೆ ಹಾಕಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ. ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ಚಿಕನ್ ಶವಾಯ ರೆಡಿಯಾಗುತ್ತೆ. ಆಗ ಓವನು ಬೇಡ, ಏನು ಬೇಡ, ಕುಕ್ಕರ್ ಇದ್ದರೆ ಸಾಕು. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ನೋಡ್ತಾ ಇರಬೇಕಾದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಹೀಗೆ ಬರ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.